ಸೂಕ್ಷ್ಮ ಶರೀರಯಾನ ಇದೊಂದು ವಿಶೇಷ ಧ್ಯಾನ ಪ್ರಕ್ರಿಯೆ. ಈ ಧ್ಯಾನಾಭ್ಯಾಸದಲ್ಲಿ ನಾವು ನಮ್ಮ ಸೂಕ್ಷ್ಮ ಶರೀರದ ಸಹಾಯದಿಂದ ಉನ್ನತ ಲೋಕಗಳ ಮನೋಯಾನವನ್ನು ಮಾಡಿ ಬರುತ್ತೇವೆ. ಈ ಯಾನದಲ್ಲಿ ಸೂಕ್ಷ್ಮ ರೂಪಿಗಳಾಗಿ ಭೂಲೋಕದಿಂದ ಹೊರಟು ಸ್ವರ್ಗಲೋಕ, ಪಿತೃಲೋಕ, ಸತ್ಯಲೋಕಗಳಲ್ಲಿ ಸಂಚರಿಸಿ ಅವರ್ಣನೀಯ ಅನುಭವವನ್ನು ಪಡೆಯುವುದರೊಂದಿಗೆ ನಮ್ಮ ಸೂಕ್ಷ್ಮ ಶರೀರ ಶುದ್ಧೀಕರಣಗೊಂಡು ಸ್ಥೂಲ ಹಾಗೂ ಸೂಕ್ಷ್ಮ ದೇಹಗಳ ನಡುವೆ ಸಾಮರಸ್ಯ ಉಂಟಾಗಿ ನಮ್ಮ ಬದುಕಿನಲ್ಲಿ ಉನ್ನತ ಅರಿವು, ಆರೋಗ್ಯ, ಸುಖ, ಸಂತೋಷ, ಶಾಂತಿ, ನೆಮ್ಮದಿ, ಆನಂದ ಹಾಗೂ ಆತ್ಮಜ್ಞಾನಗಳು ಪ್ರಾಪ್ತಿಯಾಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಅಂತರ್ಚಕ್ಷು ಮತ್ತು ಅಂತರ್ಮನಗಳು ಜಾಗೃತಿಗೊಂಡು ನಮಗೆ ಅತೀಂದ್ರಿಯ ಜ್ಞಾನವೂ ಸಹ ಪ್ರಾಪ್ತಿಯಾಗುತ್ತದೆ. ಈ ಸಾಧನೆಗಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದು ಅವಶ್ಯಕ. ಮೊದಲಿಗೆ ಈ ವಿದೇಹ ಧ್ಯಾನಾಭ್ಯಾಸಕ್ಕಾಗಿ ಸುಮಾರು 30 ನಿಮಿಷಗಳ ಕಾಲದ ಸಮಯವನ್ನು ಹೊಂದಿಸಿಕೊಳ್ಳಿ. ಏಕಾಂತವಾದ ಹಾಗೂ ಸದ್ದುಗದ್ದಲವಿಲ್ಲದ ಪ್ರಶಾಂತ ಕೋಣೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮೀ ಅಭ್ಯಾಸದ ಸ್ಥಳವು ಮಂದ ಬೆಳಕಿನಿಂದ ಕೂಡಿದ್ದು ಕೊಠಡಿಯೊಳಗಡೆ ಹಿತವಾದ ಹವೆ ಇರಲಿ. ಅಭ್ಯಾಸದ ಸಮಯದಲ್ಲಿ ಸಡಿಲವಾದ ಉಡುಪನ್ನು ಧರಿಸಿ. ಈ ಸಾಧನೆಯನ್ನು ಶವಾಸನದಲ್ಲಿ ಮಾಡುವುದು ಸೂಕ್ತವಾದ್ದರಿಂದ ನೆಲದ ಮೇಲೆ ಮೆತ್ತನೆಯ ಹಾಸಿಗೆ ಹಾಕಿ ಅದರ ಮೇಲೆ ತೆಳುವಾದ ಶುಭ್ರ ವಸ್ತ್ರವನ್ನು ಹಾಸಿ ಅದರ ಮೇಲೆ ಮಲಗಿ ಅಭ್ಯಾಸ ಮಾಡುವುದು ಸೂಕ್ತ. ಅಭ್ಯಾಸಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡುವುದನ್ನು ಮರೆಯದಿರಿ. ಈ ಸಾಧನೆಯನ್ನು ಹೆಡ್ಫೋನ್ ಹಾಕಿಕೊಂಡು ನಾನು ಕೊಡುವ ಸೂಚನೆಗಳನ್ನು ಕೇಳಿಸಿಕೊಳ್ಳುತ್ತಾ ಅಭ್ಯಾಸ ಮಾಡುವುದರಿಂದ ನೀವು ನಿರೀಕ್ಷಿಸಿದ ಫಲಿತಾಂಶವನ್ನು ಪಡೆಯಬಹುದು. ಈ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಸೂಕ್ತವಾದ ತಯಾರಿಯೊಂದಿಗೆ ಸೂಕ್ಷ್ಮ ಶರೀರ ಧ್ಯಾನಾಭ್ಯಾಸಕ್ಕೆ ಸಿದ್ಧರಾಗಿ. ಈಗ ಹಾಯಾಗಿ ಹಾಸಿಗೆಯ ಮೇಲೆ ಶವಾಸನದಲ್ಲಿ ಮಲಗಿಕೊಳ್ಳಿ. ಇಡೀ ಶರೀರವನ್ನು ಸಡಿಲವಾಗಿರಿಸಿ ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರಲಿ. ಕೈಕಾಲುಗಳು ಶರೀರದಿಂದ ಸ್ವಲ್ಪ ಅಂತರದಲ್ಲಿರಲಿ. ಈಗ ಹಾಯಾಗಿ ಸಡಿಲವಾಗಿ ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸದ ಕೊನೆಯವರೆಗೂ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ. ನಿಮ್ಮ ಉಸಿರಾಟಗಳು ಸಹಜವಾಗಿರಲಿ, ಸ್ವಾಭಾವಿಕವಾಗಿರಲಿ. ಸಹಜವಾದ ಉಸಿರಾಟಗಳನ್ನು ಮಾಡುತ್ತಾ ಸ್ವಲ್ಪ ಕಾಲ ಹಾಗೆಯೇ ವಿರಮಿಸಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಕಣ್ಣುಗಳ ಮೇಲಿರಿಸಿ ಕಣ್ಣುಗಳಲ್ಲಿ ಆಳವಾದ ಪೂರ್ಣವಾದ ವಿಶ್ರಾಂತಿಯನ್ನು ಅನುಭವಿಸಿ. ಪ್ರಶಾಂತವಾಗಿ ಮುಚ್ಚಿರುವ ನಿಮ್ಮ ಕಣ್ಣು ರೆಪ್ಪೆಗಳಲ್ಲಿ ಹಗೂರತೆಯನ್ನು, ಆರಾಮವನ್ನು ಅನುಭವಿಸುತ್ತಾ ಇದೇ ಭಾವವನ್ನು ನಿಮ್ಮ ಕಣ್ಣುಗುಡ್ಡೆಗಳಲ್ಲಿಯೂ ಅನುಭವಿಸಿ.
ಕಣ್ಣು ರೆಪ್ಪೆ, ಕಣ್ಣು ಗುಡ್ಡೆ ಹಾಗೂ ಕಣ್ಣಿನ ಎಲ್ಲ ದೃಶ್ಯ ನಾಡಿಗಳಲ್ಲಿ ಹಾಯಾದ ತಂಪಾದ ವಿಶ್ರಾಂತಿ ಹರಡುತ್ತಿದೆ ಎನ್ನುವ ಅರಿವಿನ ಅನುಭವದ ಭಾವವನ್ನು ನಿಮ್ಮ ಮನದಲ್ಲಿ ಮೂಡಿಸಿಕೊಳ್ಳುತ್ತಾ ಹಾಗೆಯೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ನಿಮ್ಮ ಕಣ್ಣುಗಳಿಂದ ಹೊರಟ ಈ ಆಳವಾದ ವಿಶ್ರಾಂತಿಯ ಧಾರೆ ನಿಧಾನವಾಗಿ ಸಮಸ್ತ ದೇಹದಲ್ಲಿ ವ್ಯಾಪಿಸುತ್ತಾ ದೇಹದ ಎಲ್ಲ ಕಣಕಣಗಳಲ್ಲಿ, ನರನಾಡಿಗಳಲ್ಲಿ ಹರಡುತ್ತಾ ಅವುಗಳಲ್ಲಿ ಆಳ ವಿಶ್ರಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು ಉಂಟು ಮಾಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಹಾಗೆಯೇ ವಿರಮಿಸಿ, ವಿಶ್ರಮಿಸಿ, ವಿಶ್ರಮಿಸಿ. ಈ ಆಳವಾದ ವಿಶ್ರಾಂತಿಯ ಮನದಿಂದ ನಿಮ್ಮದೇ ದೇಹವನ್ನು ನೀವು ನಿಮ್ಮ ಒಳಮನಸ್ಸಿನ ಕಣ್ಣಿಂದ ನೋಡುವ ಪ್ರಯತ್ನ ಮಾಡಿ. ನಿಮ್ಮ ಇಡೀ ದೇಹವನ್ನು ನೀವು ಬಾಹ್ಯವಾಗಿ ವೀಕ್ಷಿಸುತ್ತಿದ್ದೀರಿ. ಹಾಗೆಯೇ ಮಾಡಿ. ಮಲಗಿರುವ ಈ ನಿಮ್ಮ ವಿಶ್ರಾಂತಿಯ ದೇಹ ನಿಮ್ಮ ಮನಸ್ಸಿನ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನೋಡಿ, ನಿಮ್ಮದೇ ದೇಹದ ಹೊರಮಯ ಅಂಚುಗಳನ್ನು ಗಮನಿಸುತ್ತಾ ಮಲಗಿರುವ ಆ ನಿಮ್ಮ ಇಡೀ ದೇಹದ ಮೇಲೆ ಒಮ್ಮೆ ದೃಷ್ಟಿ ಹಾಯಿಸಿ. ನೀವೀಗ ಪೂರ್ಣವಾಗಿ ಪಾದಗಳಿಂದ ನೆತ್ತಿಯವರೆಗಿನ ನಿಮ್ಮ ಇಡೀ ಶರೀರವನ್ನು ನೋಡುತ್ತಿದ್ದೀರಿ. ನಿಮ್ಮ ಮನದಲ್ಲೀಗ ನಿಮ್ಮ ಶರೀರ ಆಳವಾದ ಯೋಗ ನಿದ್ರಾವಸ್ಥೆಯಲ್ಲಿ ವಿರಮಿಸುತ್ತಿರುವಂತೆ ಭಾಸವಾಗುತ್ತಿದೆ. ಹಾಗೆಯೇ ಸೂಕ್ಷ್ಮವಾಗಿ ಗಮನಿಸಿ. ನೆನಪಿರಲಿ, ನೀವೀಗ ನೋಡುತ್ತಿರುವುದು ನಿಮ್ಮ ಸುಪ್ತ ಮನಸ್ಸಿನ ಕಣ್ಣಿಂದ. ನಿಮ್ಮ ಒಳಗಣ್ಣಿಂದ. ಹಾಗೆಯೇ ನಿಮ್ಮದೇ ದೇಹವನ್ನ ನೋಡುತ್ತಾ ನೋಡುತ್ತಾ ಸ್ವಲ್ಪ ಕಾಲ ಹಾಗೆಯೇ ವಿರಮಿಸಿ, ವಿಶ್ರಮಿಸಿ. ಗಾಢ ವಿಶ್ರಾಂತಿಯ ಯೋಗ ನಿದ್ರೆಯಲ್ಲಿರುವ ನಿಮ್ಮ ದೇಹದ ಸುತ್ತಲೂ ನಿಧಾನವಾಗಿ ಒಂದು ದಿವ್ಯ ಬೆಳಕಿನ ಆಯಸ್ಕಾಂತೀಯ ಶಕ್ತಿಯಂತಹ ಪ್ರಭಾವಳಿ ನಿಮ್ಮ ಕಣ್ಣಿಗೆ ಗೋಚರಿಸುತ್ತಿದೆ. ಈ ಶಕ್ತಿ ವಲಯ ನಿಮ್ಮ ಭೌತಿಕ ದೇಹವನ್ನೇ ಹೋಲುವ ನಿಮ್ಮದೇ ಆದ ಸೂಕ್ಷ್ಮ ಶರೀರ. ನೀವು ನೋಡುತ್ತಿರುವಂತೆ ಈ ಸೂಕ್ಷ್ಮ ಶರೀರ ನಿಮ್ಮ ಕಣ್ಣಿಗೆ ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನಾನೀಗ 5 ರಿಂದ 1 ಎಣಿಸುತ್ತೇನೆ. ಪ್ರತಿ ಸಂಖ್ಯೆಯಲ್ಲಿ ನೀವು ನೋಡುತ್ತಿರುವ ನಿಮ್ಮ ದೇಹದ ಸುತ್ತಲಿನ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಕಂಪನಗಳು ಅಧಿಕಗೊಂಡು ಪ್ರಭಾವಳಿ ವಿಸ್ತಾರವಾಗುತ್ತಾ
ನಿಮ್ಮ ಭೌತಿಕ ದೇಹದಿಂದ ನಿಧಾನವಾಗಿ ಹೊರಬರತೊಡಗುತ್ತದೆ. ಸಂಖ್ಯೆ 1ಕ್ಕೆ ಬಂದಾಗ ನಿಮ್ಮ ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಸಂಪೂರ್ಣವಾಗಿ ಹೊರಬಂದು ಉನ್ನತ ಲೋಕಗಳ ಯಾನಕ್ಕೆ ನೀವು ಸಿದ್ಧರಾಗಿರುತ್ತೀರಿ. 5. ದೇಹದ ಸುತ್ತಲೂ ವ್ಯಾಪಿಸಿರುವ ಸೂಕ್ಷ್ಮ ಶರೀರದಲ್ಲಿ ಕಂಪನಗಳು ಅಧಿಕವಾಗುತ್ತಿರುವುದು ನಿಮ್ಮ ಒಳ ಮನಸ್ಸಿನ ಕಣ್ಣಿಗೆ ಗೋಚರಿಸುತ್ತಿದೆ. 4. ಕಂಪನಗಳು ಮತ್ತು ಬೆಳಕು ಇನ್ನೂ ಅಧಿಕಗೊಂಡು ನಿಮ್ಮ ತೇಜೋಮಯ ಶರೀರ ವಿಸ್ತಾರವಾಗುತ್ತಿದೆ. 3. ಸೂಕ್ಷ್ಮ ಶರೀರದಲ್ಲೀಗ ವಿಶ್ವಶಕ್ತಿಯ ಸಂಗ್ರಹ ಅಧಿಕಗೊಂಡು ನಿಮ್ಮ ದೇಹದಲ್ಲಿ ಅಲುಗಾಟಗಳು, ಸಂಚಲನಗಳು ಆಗುತ್ತಿರುವಂತಹ ಅನುಭವ ನಿಮಗಾಗುತ್ತಿದೆ. 2. ನಿಮಗೀಗ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಧಾರಿಗಳಾಗಿ ಹೊರಬರುತ್ತಿರುವಂತಹ ಅನುಭವ ಉಂಟಾಗುತ್ತಿದೆ. 1. ನೀವೀಗ ಸೂಕ್ಷ್ಮ ಶರೀರಧಾರಿಗಳಾಗಿ ಸ್ಥೂಲ ದೇಹದಿಂದ ಹೊರಬಂದಿದ್ದೀರಿ. ಹೊರಬಂದ ನೀವು ನಿಮ್ಮದೇ ಸ್ಥೂಲ ದೇಹವನ್ನು ಸ್ವಲ್ಪ ದೂರದಲ್ಲಿ ನಿಂತು ನೋಡುತ್ತಿದ್ದೀರಿ. ಈಗ ನಿಮ್ಮ ಸ್ಥೂಲ ಶರೀರಕ್ಕೂ ಮತ್ತು ಸೂಕ್ಷ್ಮ ಶರೀರಕ್ಕೂ ಮಧ್ಯೆ ಬೆಳ್ಳಿ ತಂತುವಿನಂತಹ ಕಾಂತೀಯ ಬೆಳಕಿನ ಸಂಪರ್ಕ ಸೇತು ಇದೆ. ಈ ಸಂಪರ್ಕ ಸೇತು ಸೂಕ್ಷ್ಮ ಶರೀರ ಎಷ್ಟೇ ದೂರ ಪ್ರಯಾಣ ಮಾಡಿದರೂ ಅಲ್ಲಿನ ಅನುಭವಗಳನ್ನು ಸ್ಥೂಲ ದೇಹಕ್ಕೆ ವರ್ಗಾಯಿಸುತ್ತಿರುತ್ತದೆ. ಈ ಯಾನದಲ್ಲಿ ನಿಮಗೊಬ್ಬ ಮಾರ್ಗದರ್ಶಕ ಇದ್ದರೆ ಉತ್ತಮ ಎಂದು ನೀವು ಭಾವಿಸಿದಿರಿ. ಹಾಗೆ ಮನದಲ್ಲಿ ಪ್ರಾರ್ಥಿಸುತ್ತಿದ್ದೀರಿ. ಕ್ಷಣ ಮಾತ್ರದಲ್ಲಿ ನಿಮ್ಮ ಈ ಉನ್ನತ ಲೋಕಗಳ ಯಾನದಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲು ನಿಮ್ಮ ಮುಂದೆ ದೇವದೂತನೊಬ್ಬ ಬಂದು ನಿಂತಿದ್ದಾನೆ. ಆ ದಿವ್ಯ ಪುರುಷ ತನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತಾ ನಿಮ್ಮ ಜೊತೆ ಮೈತ್ರೇಯಿ ಭಾವದೊಂದಿಗೆ ಮುಂದಿನ ಯಾನಕ್ಕೆ ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಗೊಳಿಸುತ್ತಿದ್ದಾನೆ. ನೀವು ಕೂಡ ಸಿದ್ಧರಾಗಿದ್ದೀರಿ. ಮೂರು, 2, 1 ಎಸ್. ನೀವೀಗ ಕೊಠಡಿಯಿಂದ ಹೊರಬಂದಿದ್ದೀರಿ. ನಿಮ್ಮ ಭೌತಿಕ ದೇಹ ಆ ಕೊಠಡಿಯಲ್ಲಿ ಹಾಯಾಗಿ ಮಲಗಿದೆ. ದೇವದೂತನ ಜೊತೆ ಹೊರಟ ನಿಮ್ಮ ಈ ಸೂಕ್ಷ್ಮ ಶರೀರ ಅಲ್ಲಿಂದ ನಿಧಾನವಾಗಿ ಸಾಗುತ್ತಾ 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 ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ನೋಡುತ್ತಾ ಅವುಗಳ ಸೌಂದರ್ಯವನ್ನು ಸವಿಯುತ್ತಾ ಹಾಗೆ ಮೇಲೆ ಮೇಲೆ ಸಾಗುತ್ತಿದ್ದೀರಿ. ಮನದಲ್ಲಿ ತುಂಬ ಹಗುರವಾದ ಭಾವನೆ ನೆಲೆಸಿದೆ. ಹೀಗೆ ಮೇಲೆ ಮೇಲಕ್ಕೆ ಸಾಗುತ್ತಿದ್ದಂತೆ ನೀವು ನದಿ ಸಾಗರಗಳನ್ನು ನೋಡುತ್ತಾ ಗಿರಿ ಶಿಖರ ಪರ್ವತಗಳ ನೋಟವನ್ನು ಕಣ್ತುಂಬಿಕೊಳ್ಳುತ್ತಾ ಆಕಾಶಮುಖಿಯಾಗಿ ಸಾಗುತ್ತಿದ್ದೀರಿ. ನಿಮ್ಮ ಪಕ್ಕದಲ್ಲೇ ನಿಮ್ಮ ಜೊತೆ ಸಾಗುತ್ತಿರುವ ದೇವದೂತನ ಅಭಯ ಹಸ್ತ ನಿಮ್ಮನ್ನು ನಿರ್ಭಯರನ್ನಾಗಿಸಿದೆ. ನಿಮ್ಮ ಉನ್ನತ ಲೋಕಗಳ ಯಾನವು ಈಗ ಸುಗಮವಾಗಿ ಸಾಗುತ್ತಿದೆ. ಹಾಗೆ ಸಾಗುತ್ತಾ ತೇಲುತ್ತಾ ಮೇಲೆ ಮೇಲಕ್ಕೆ ಹೋಗುತ್ತಿದ್ದೀರಿ. ನೀವೀಗ ಸಾಗುತ್ತಾ ಸಾಗುತ್ತಾ ಹಸಿರು ನೀಲಿ ವರ್ಣಗಳಿಂದ ಕೂಡಿದ ಭೂಮಾತೆಯನ್ನು ಮೇಲಿಂದ ನೋಡುತ್ತಾ ಚಿತ್ತಾರದ ಬೆಳ್ಳಿ ಮೋಡಗಳ ಮೂಲಕ ಹಾಯ್ದು ಹಾಗೆಯೇ ಮೇಲೆ ಸಾಗುತ್ತಾ ಸಾಗುತ್ತಾ ಮೋಡಗಳನ್ನು ದಾಟಿದ್ದೀರಿ. ಗ್ರಹ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ
ಪ್ರಕಾಶಮಾನವಾದ ನಕ್ಷತ್ರಗಳ ನೋಟವನ್ನು ಕಣ್ತುಂಬಿಕೊಳ್ಳುತ್ತಾ ಕ್ಷೀರಪಥವನ್ನು ಹಾಯ್ದು ಮನೋವೇಗದಲ್ಲಿ ಉನ್ನತ ಲೋಕಗಳ ಕಡೆ ಸಾಗಿದ್ದೀರಿ. ಹೀಗೆ ಸಾಗುತ್ತಾ ಸಾಗುತ್ತಾ ಈಗ ನೀವು ಸ್ವರ್ಗಲೋಕವನ್ನು ಪ್ರವೇಶಿಸುತ್ತೀರಿ. ಇದೊಂದು ಅವರ್ಣನೀಯ ಲೋಕ, ಊಹೆಗೂ ನಿಲುಕದ ಅದ್ಭುತ ಕಿನ್ನರ ಲೋಕ. ಭೂಲೋಕದಲ್ಲಿ ನೀವು ನೋಡಿರದ, ಅನುಭವಿಸಿರದ ಎಷ್ಟೋ ಅತ್ಯಾಕರ್ಷಕ ಸಂಗತಿಗಳನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ಎಲ್ಲೆಲ್ಲೂ ಬೆಳದಿಂಗಳಂತಹ ಕಾಂತಿ ರೂಪದ ಬೆಳಕು ಹರಡಿದೆ. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲೆಡೆ ಶಾಂತಿ, ನಗು, ಸಂತೋಷದ ಕಲರವಗಳೇ ತುಂಬಿವೆ. ಮನಸ್ಸನ್ನು ಮುದಗೊಳಿಸುವ ಕಿವಿಗಿಂಪಾದ ಮಧುರವಾದ ಸಂಗೀತ ಅಲೆ ಅಲೆಯಾಗಿ ತೇಲಿ ಬರುತ್ತಿದೆ. ಎಲ್ಲಿ ನೋಡಿದರೂ ಅಪ್ಸರೆಯ ನೃತ್ಯ, ಗಾನ, ವಿನೋದಗಳು. ಇವೆಲ್ಲವನ್ನು ನೋಡುತ್ತಾ ಅಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುತ್ತಿದ್ದೀರಿ. ಈ ವಿಶ್ರಾಂತಿಯಲ್ಲಿ ಆಲೋಕದಲ್ಲಿರುವ ಎಲ್ಲ ದಿವ್ಯತಮ ಕಾಂತೀಯ ಗುಣಗಳು ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಸೇರಿಕೊಳ್ಳುತ್ತಿವೆ. ಇದರಿಂದ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಹೊಸ ರೀತಿಯ ಬದಲಾವಣೆಗಳಾಗುತ್ತಿರುವುದು ನಿಮ್ಮ ಅರಿವಿಗೆ ಬರುತ್ತಿದೆ. ನಿಮ್ಮ ಶರೀರದ ಕಾಂತಿ ಈಗ ಮತ್ತಷ್ಟು ಹೆಚ್ಚಿದೆ. ಸೂಕ್ಷ್ಮ ಶರೀರದಲ್ಲೀಗ ದಿವ್ಯ ಸೊಬಗಿನ ಶಾಂತಿ ನೆಲೆಸಿದೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ಸ್ವರ್ಗಲೋಕದ ಅನುಭವದ ನಂತರ ನಿಮ್ಮ ಮನದಲ್ಲಿ ನಿಮ್ಮ ಪೂರ್ವಿಕರಿರುವ ಪಿತೃಲೋಕದ ಕಡೆ ಹೋಗಬೇಕೆನ್ನುವ ಇಚ್ಛೆಯಾಗಿದೆ. ನಿಮ್ಮ ಮನದಿಚ್ಛೆಯನ್ನು ಅರಿತ ಆ ದೇವದೂತ ಕ್ಷಣ ಮಾತ್ರದಲ್ಲೇ ನಿಮ್ಮನ್ನು ಪಿತೃಲೋಕಕ್ಕೆ ಕರೆದೊಯ್ಯಲು ಸಿದ್ಧನಾಗಿದ್ದಾನೆ. 3, 2, 1. ನೀವೀಗ ಸ್ವರ್ಗಲೋಕದಿಂದ ಪಿತೃಲೋಕಕ್ಕೆ ಬಂದು ತಲುಪಿದ್ದೀರಿ. ಆಶ್ಚರ್ಯ! ಅಲ್ಲಿರುವ ಎಲ್ಲರೂ ನಿಮಗೆ ಬೆಳಕಿನ ದೇಹಧಾರಿಗಳಾಗಿ ಕಾಣುತ್ತಿದ್ದಾರೆ. ಅವರುಗಳ ಮಧ್ಯೆ ನೀವು ಈ ಹಿಂದೆ ನಿಮ್ಮನ್ನಗಲಿದ್ದ ನಿಮ್ಮ ಪ್ರೀತಿಪಾತ್ರರು, ಬಂಧುಗಳು ಹಾಗೂ ನಿಮ್ಮ ಹಿಂದಿನ ತಲೆಮಾರಿನ ಅಜ್ಜಿ ಅಜ್ಜಂದಿರನ್ನ ಗುರುತಿಸಿದಿರಿ. ಅವರೂ ಸಹ ನಿಮ್ಮನ್ನ ಗುರುತಿಸಿದರು. ನೀವು ಅವರಿಗೆ ನಮಸ್ಕರಿಸಿದಿರಿ. ಅವರು ಅತ್ಯಂತ ಪ್ರೀತ್ಯಾದರಗಳಿಂದ ನಿಮ್ಮನ್ನು ಬರಮಾಡಿಕೊಂಡು ಆಲಿಂಗಿಸಿಕೊಳ್ಳುತ್ತಿದ್ದಾರೆ. ಈ ದಿವ್ಯ ಆಲಿಂಗನದಲ್ಲಿ ಪ್ರೀತಿಯ ಧಾರೆ ಉಕ್ಕಿ ಹರಿಯುತ್ತಿದೆ. ಈ ಪ್ರೀತಿಯ ಧಾರೆ ನಿಮ್ಮ ಹೃನ್ಮನಗಳಲ್ಲಿ ಹರಿದು ನಿಮ್ಮಲ್ಲಿ ಧನ್ಯತೆಯನ್ನು, ರೋಮಾಂಚನವನ್ನು ಉಂಟು ಮಾಡುತ್ತಿದೆ. ನೀವೀಗ ಅವರ ಆಶೀರ್ವಾದವನ್ನು ಸಹ ಪಡೆಯುತ್ತಿದ್ದೀರಿ. ಈ ಅನುಭವದಿಂದ
ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಮತ್ತಷ್ಟು ಭರವಸೆಯ, ಆತ್ಮವಿಶ್ವಾಸದ, ಆನಂದದ ಅರಿವಿನ ಬೆಳಕು ತುಂಬಿಕೊಳ್ಳುತ್ತಿರುವುದು ನಿಮ್ಮ ಅನುಭವಕ್ಕೆ ಬರುತ್ತಿದೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ಅಲ್ಲೇ ವಿಹರಿಸಿ, ವಿರಮಿಸಿ, ವಿಶ್ರಮಿಸಿ. ಪಿತೃಲೋಕದಲ್ಲಿ ನಿಮ್ಮ ಪೂರ್ವಜರ ಸಮ್ಮುಖದಲ್ಲಿ ಸ್ವಲ್ಪ ಕಾಲ ಕಳೆದ ಮೇಲೆ ನಿಮ್ಮ ಮನದಲ್ಲಿ ಇನ್ನೂ ಮೇಲಿನ ಉನ್ನತ ಲೋಕಗಳಲ್ಲಿರುವ ಗುರುಗಳ, ಋಷಿಮುನಿಗಳ ದರ್ಶನಕ್ಕೆ ಹೋಗಬೇಕೆನ್ನುವ ಇಚ್ಛೆ ನಿಮ್ಮ ಮನದಲ್ಲಿ ಮೂಡಿದೆ. ಸರಿ, ಹಾಗಾದರೆ ತಯಾರಾಗಿ. 3, 2, 1. ದೇವದೂತನೊಂದಿಗೆ ಬೆಳಕಿನ ವೇಗದಲ್ಲಿ ಸಾಗಿ ಜನ್ಮ ಜನ್ಮಾಂತರಗಳಲ್ಲಿ ನಿಮಗೆ ಮಾರ್ಗದರ್ಶನ, ಆಶೀರ್ವಾದ, ಶುಭ ಆರೈಕೆಗಳನ್ನು ಮಾಡಿದ್ದ ನಿಮ್ಮ ಗುರುವರಿಯರ ಮುಂದೆ ಬಂದು ನೀವೀಗ ನಿಂತಿದ್ದೀರಿ. ಇದು ಸತ್ಯಲೋಕ. ಇಲ್ಲಿ ಅವರ ಸ್ವರೂಪಗಳು ಸ್ವಯಂ ಪ್ರಕಾಶಮಾನವಾದ ಸೂರ್ಯನಂತೆ ಬೆಳಗುತ್ತಿವೆ. ನೀವು ಅವರನ್ನು ಗುರುತಿಸಿದಿರಿ, ಅವರು ನಿಮ್ಮನ್ನ ಗುರುತಿಸಿದರು. ನೋಟಗಳು ಒಂದಾದವು. ಅವರ ದರ್ಶನ ಮಾತ್ರದಿಂದ ನಿಮ್ಮ ಹೃದಯದಲ್ಲಿ ಭಾವಸ್ಪಂದನ ಉಂಟಾಗಿ ಕಣ್ಣಿಂದ ಆನಂದಾಶ್ರುಧಾರೆ ಹರಿಯುತ್ತಿದೆ. ಸ್ವಲ್ಪ ಕಾಲ ನೀವು ಭಾವಪರವಶರಾದಿರಿ. ಗುರುಗಳ ದಿವ್ಯಾಶೀರ್ವಾದದ ಹಸ್ತವೀಗ ನಿಮ್ಮ ಶಿರದ ಮೇಲಿದೆ. ಅವರ ಆಶೀರ್ವಾದವನ್ನು ಪಡೆಯುತ್ತಿದ್ದೀರಿ. ಅಲ್ಲಿನ ಎಲ್ಲ ಋಷಿಮುನಿಗಳ ಆಶೀರ್ವಾದವೂ ನಿಮಗೀಗ ಸಿಕ್ಕಿದೆ. ನೀವಿರುವ ಈ ಲೋಕ ಪ್ರಣವಾನಂದದಿಂದ ಕೂಡಿದೆ. ಎಲ್ಲೆಲ್ಲೂ ಪ್ರಣವಾನಂದದ ಅಲೆಗಳು. ಪ್ರಣವಾನಂದದ ಅಲೆಗಳು ನಿಮ್ಮ ಸೂಕ್ಷ್ಮ ಶರೀರದೊಳಗಡೆ ಪ್ರವೇಶಿಸಿ ಸೂಕ್ಷ್ಮ ಶರೀರದಲ್ಲಿದ್ದ ಸಂಚಿತ ಕರ್ಮವೆಲ್ಲ ಲಯವಾಗುತ್ತಿದೆ. ಅಲ್ಲಿರುವ ಕ್ಲೇಶಗಳು, ದುಃಖಗಳು, ಭಯಗಳು ತೊಲಗಿ ನಿಮ್ಮಲ್ಲೀಗ ಆತ್ಮವಿಶ್ವಾಸದ, ಆರೋಗ್ಯದ, ಭರವಸೆಯ ಬೆಳಕು ಮೂಡುತ್ತಿದೆ. ನಿಮ್ಮ ಸೂಕ್ಷ್ಮ ಶರೀರವೀಗ ಮೊದಲಿಗಿಂತ ಹೆಚ್ಚು ಕಾಂತಿಪೂರ್ಣವಾಗಿ ಪ್ರಕಾಶಿಸುತ್ತಿದೆ. ಗುರುಗಳ, ಋಷಿಮುನಿಗಳ ದಿವ್ಯ ಆಶೀರ್ವಾದದ ಫಲದಿಂದ ಪ್ರಭಾವಿತಗೊಂಡಿದೆ. ಇದೇ ದಿವ್ಯಾನುಭಾವದಲ್ಲಿ ಲೀನವಾಗಿ ಸ್ವಲ್ಪ ಕಾಲ ವಿಹರಿಸಿ, ವಿರಮಿಸಿ, ವಿಶ್ರಮಿಸಿ. ಗುರುಗಳ, ಋಷಿಮುನಿಗಳ ಆಶೀರ್ವಾದದ ನಂತರ ನಿಮ್ಮಲ್ಲಿ ಕರ್ತವ್ಯ ಪ್ರಜ್ಞೆ ಜಾಗೃತಗೊಂಡು ಮರಳಿ ಭೂಲೋಕದ ಕಡೆ ಪ್ರಯಾಣಿಸುವ ಇಚ್ಛೆ ಮೂಡಿದೆ. ನಿಮ್ಮ ಮನದಿಚ್ಛೆಯನ್ನು ಅರಿತ ದೇವದೂತ ನಿಮ್ಮನ್ನು ಆಶೀರ್ವದಿಸಿ ಬೀಳ್ಕೊಡುತ್ತಿದ್ದಾನೆ. ನಿಮಗೀಗ ಮರಳಿ ಒಬ್ಬರೇ ಮರುಪ್ರಯಾಣ ಬೆಳೆಸುವ ಆತ್ಮವಿಶ್ವಾಸವಿದೆ. ದಿವ್ಯ ಬೆಳಕಿನ ದೇಹಧಾರಿಗಳಾಗಿ ಕಾಂತೀಯ ದಿವ್ಯಾಕರ್ಷಣ ರೂಪದಲ್ಲಿ ಬೆಳಗುತ್ತಿರುವ ಆ ನಿಮ್ಮ ಸೂಕ್ಷ್ಮ ಶರೀರದೊಂದಿಗೆ ಮನೋವೇಗದಲ್ಲಿ ಮರುಪ್ರಯಾಣ ಬೆಳೆಸಿದ್ದೀರಿ.
ಗುರುಗಳ ಲೋಕದಿಂದ ಹೊರಟ ನೀವು ಸಾಗುತ್ತಾ ಸಾಗುತ್ತಾ ಪಿತೃಲೋಕವನ್ನು ದಾಟಿದ್ದೀರಿ. ಹೀಗೆ ಕೆಳಸಾಗುತ್ತಾ ಸಾಗುತ್ತಾ ಸ್ವರ್ಗಲೋಕದ ಮೂಲಕ ಸಾಗಿ ಭೂಲೋಕದ ಕಡೆ ಧಾವಿಸಿ ಬರುತ್ತಿದ್ದೀರಿ. ಹೀಗೆ ಮರಳಿ ವಾಪಸ್ಸಾಗುವ ಮಾರ್ಗದಲ್ಲಿ ಆಕಾಶದಲ್ಲಿನ ಅಂತರ್ಗಂಗೆಯನ್ನು ದಾಟುತ್ತಾ ಅದರ ಸೌಂದರ್ಯವನ್ನು ಮನದಲ್ಲೇ ಸವಿಯುತ್ತಾ ನಕ್ಷತ್ರಗಳನ್ನು ಗ್ರಹಗಳನ್ನು ಹಾಯ್ದು ಬೆಳ್ಳಿ ಮೋಡಗಳಿಂದ ಧರೆಗಿಳಿದು ಬರುವ ನಾರದರಂತೆ ನಿಧಾನವಾಗಿ ಭೂಮಿಯ ಕಡೆ ಸಾಗಿದ್ದೀರಿ. ಹೀಗೆ ಸಾಗುತ್ತಾ ಸಾಗುತ್ತಾ ಆಕಾಶದಿಂದ ವಸುಂಧರೆಯ ಅದ್ಭುತ ಸೊಬಗು ಸೌಂದರ್ಯಗಳನ್ನು ಮತ್ತೊಮ್ಮೆ ಕಣ್ತುಂಬಿಸಿಕೊಳ್ಳುತ್ತಾ ಪರ್ವತ ಗಿರಿಶಿಖರಗಳನ್ನು ದಾಟಿ ನದಿ ಸಾಗರಗಳನ್ನು ನೋಡುತ್ತಾ ಸೃಷ್ಟಿಕರ್ತನಿಗೆ ಮನದಲ್ಲೇ ನಮಿಸುತ್ತಾ ನೀವೀಗ ನಿಮ್ಮ ಭೌತಿಕ ದೇಹವಿರುವ ಕೊಠಡಿಗೆ ಸಮೀಪವಾಗುತ್ತಿದ್ದೀರಿ. ಈಗ ನಿಮಗೆ ನೀವಿರುವ ಕೊಠಡಿ, ಅಲ್ಲಿ ಮಲಗಿರುವ ನಿಮ್ಮ ಶರೀರ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಭೌತಿಕ ದೇಹದ ಮುಖದಲ್ಲಿ ಶಾಂತಿ ನೆಲೆಸಿರುವುದು ಕಾಣುತ್ತಿದೆ. ಹಾಗೆ ಭೌತಿಕ ದೇಹಕ್ಕೆ ಸಮೀಪವಾಗುತ್ತಾ ಆ ನಿಮ್ಮ ಸ್ಥೂಲ ದೇಹದಲ್ಲಿ ನಿಮ್ಮ ಸೂಕ್ಷ್ಮ ಶರೀರ ನಿಧಾನವಾಗಿ ಸೇರಿಕೊಳ್ಳುತ್ತಿದೆ. 3, 2, 1 ನೀವೀಗ ಸಂಪೂರ್ಣವಾಗಿ ನಿಮ್ಮ ಭೌತಿಕ ದೇಹದಲ್ಲಿ ಸೇರಿದ್ದೀರಿ. ಈ ಸೂಕ್ಷ್ಮ ಶರೀರಯಾನದಲ್ಲಿ ಆದ ಎಲ್ಲ ಬದಲಾವಣೆಗಳು ಕ್ರಮೇಣ ನಿಮ್ಮ ಸ್ಥೂಲ ದೇಹದಲ್ಲಿಯೂ ಅನುಭವಕ್ಕೆ ಬರುತ್ತಿವೆ. ನಿಮ್ಮದೀಗ ಅರಿವಿನಿಂದ ಕೂಡಿದ ಕಾಂತಿಪೂರ್ಣ ಆರೋಗ್ಯವಂತ ಶರೀರ. ಈ ಶರೀರದ ಮನದಲ್ಲೀಗ ಶಾಂತಿ, ನೆಮ್ಮದಿ, ಸಂತೃಪ್ತಿ, ಸಮಾಧಾನ, ಆತ್ಮವಿಶ್ವಾಸಗಳು ನೆಲೆಸಿವೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ, ವಿರಮಿಸಿ, ವಿಶ್ರಮಿಸಿ. ನಾವೀಗ ಈ ದಿವ್ಯ ಧ್ಯಾನಾಭ್ಯಾಸದಿಂದ ಎಚ್ಚರಗೊಳ್ಳೋಣ. ನಾನು 1 ರಿಂದ 5 ಎಣಿಸುತ್ತೇನೆ. ಸಂಖ್ಯೆ 5 ತಲುಪಿದಾಗ ನೀವು ಸಂಪೂರ್ಣ ಎಚ್ಚರದ ಜಾಗೃತ ಮನಸ್ಥಿತಿಗೆ ಆರೋಗ್ಯಪೂರ್ಣರಾಗಿ ಮರಳುತ್ತಿದ್ದೀರಿ. ಹೀಗೆ ಎಚ್ಚರಗೊಂಡ ನಿಮ್ಮ ದೇಹ ಮನಸ್ಸಿನಲ್ಲಿ ಲವಲವಿಕೆ, ಹೊಸತನ, ಭರವಸೆ, ನಂಬಿಕೆ, ಸಕಾರಾತ್ಮಕ ಮನೋಭಾವಗಳು ತುಂಬಿರುತ್ತವೆ. ಅಷ್ಟೇ ಅಲ್ಲದೆ ಆನಂದ, ನೆಮ್ಮದಿ, ಸಂತೃಪ್ತಿ, ಸಮಾಧಾನದ ಅರಿವು ನಿಮ್ಮದಾಗಲಿದೆ. ಈ ಮನೋಯಾನದಿಂದ ನಿಮ್ಮ ದೇಹ, ಮನಸ್ಸು, ಬುದ್ಧಿ, ಭಾವನೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತಿದ್ದೀರಿ. ಸಂಖ್ಯೆ 1 ನೀವು ನಿಮ್ಮ ದೇಹ ಪ್ರಜ್ಞೆಗೆ ನಿಧಾನವಾಗಿ ಮರಳುತ್ತಿದ್ದೀರಿ. 2 ನಿಧಾನವಾಗಿ ನಿಮ್ಮ ಹೊರಮನಸ್ಸು ಜಾಗೃತವಾಗುತ್ತಿದೆ. 3 ಉತ್ಸಾಹ, ಉಲ್ಲಾಸ, ಲವಲವಿಕೆಗಳಿಂದ ಎಚ್ಚರಗೊಳ್ಳುತ್ತಿದ್ದೀರಿ. 4 ಒಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಂಡು
ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಐದು, ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿಕೊಂಡು ನಿಮ್ಮ ಮುಖ ಹಾಗೂ ಕಣ್ಣುಗಳನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಪ್ರಫುಲ್ಲಿತರಾಗಿ ನಿಮಗೆ ಬೇಕೆನಿಸಿದಾಗ ಹಾಗೂ ಪೂರ್ಣವೆನಿಸಿದಾಗ ಕಣ್ಣುಗಳನ್ನು ತೆರೆದು ಎಚ್ಚರಗೊಳ್ಳಿ. ಪ್ರತಿದಿನ ನಿಯಮಿತ ಧ್ಯಾನಾಭ್ಯಾಸವನ್ನು ಮಾಡುವುದನ್ನು ಮರೆಯದಿರಿ. ನಿಮಗೆ ಶುಭವಾಗಲಿ.